ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿನಾದ್ಯಂತ ಸುದ್ದಿಯಲ್ಲಿದ್ದಾರೆ. ಒಂದಾದ್ಮೇಲೆ ಒಂದು ವ್ಯಾಪಾರ ವಿದೇಶಾಂಗ ನೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರೆ. ತಾವು ಹೇಳಿದಂತೆ ಮಾಡ್ತಿದ್ದಾರೆ. ಕೆನಡಾ, ಮೆಕ್ಸಿಕೋ ಹಾಗೂ ಚೀನಾ ದೇಶಗಳ ಮೇಲೆ ಸುಂಕವನ್ನ ವಿಧಿಸಿದ್ದಾರೆ. ಭಾರತ ಸೇರಿದಂತೆ ಯುರೋಪ್ ಒಕ್ಕೂಟಗಳ ಮೇಲೆ ಟ್ಯಾರಿಫ್ ಹಾಕುವುದಾಗಿ ಹೇಳಿದ್ದಾರೆ. ವಿಶ್ವದೆಲ್ಲೆಡೆ ಟ್ರಂಪ್ ನಿರ್ಧಾರಗಳು ಸದ್ದು ಮಾಡುತ್ತಿರುವಾಗಲೇ ಮತ್ತೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆದರೆ ಟ್ರಂಪ್ನ ಈ ನಿರ್ಧಾರಕ್ಕೆ ಎಲ್ಲರೂ ಫಿದಾ ಆಗಿದ್ದಾರೆ. ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ನ ಎಲ್ಲರೂ ಕೊಂಡಾಡೋಕೆ ಕಾರಣ ಏನಪ್ಪಾ ಅಂತೀರಾ? 13 ವರ್ಷದ ಬಾಲಕನನ್ನ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗಿ ನೇಮಕ ಮಾಡಿದ್ದಾರೆ. ಶಾಕ್ ಆಗಬೇಡಿ, ಅದಕ್ಕೆ ಒಂದು ಬಲವಾದ ಕಾರಣವಿದೆ. ಈ ಬಾಲಕನ ಕುಟುಂಬದ ನೋವು, ತಂದೆಯ ಕನಸು ಕೂಡ ಅಡಗಿದೆ. Joining us in the gallery tonight is a young man who truly loves our police. His name is DJ Daniel. He is 13 years old and he has always dreamed of becoming a police officer. ಈ ಪುಟ್ಟ ಬಾಲಕನೇ ನೋಡಿ, ಜಗತ್ತಿನ ದೊಡ್ಡಣ್ಣನಾದ ಅಮೆರಿಕಾದ ಸೀಕ್ರೆಟ್ ಸರ್ವಿಸ್ ಏಜೆಂಟ್. ಅತ್ಯಂತ ಕಿರಿಯ ವಯಸ್ಸಿಗೆ ದೊಡ್ಡ ಹುದ್ದೆಗೇರಿದ ಬಿರುದು ಪಡೆದುಕೊಂಡಿದ್ದಾನೆ. ಅಂದ ಹಾಗೆ ಈತನ ಹೆಸರು ದೇವರ್ಜಯ್ DJ ಡ್ಯಾನಿಯಲ್ ಅಂತ. ಏಜ್ 13 ವರ್ಷವಷ್ಟೇ. ಇಷ್ಟು ಲವಲವಿಕೆಯಿಂದ ಇರೋ ಈ ಹುಡುಗನಿಗೆ ದೇವರು ದೊಡ್ಡ ಕಾಯಿಲೆ ಕೊಟ್ಟು ಬಿಟ್ಟಿದ್ದಾನೆ. ಆಡುವ ವಯಸ್ಸಿನಲ್ಲಿ ನೋವಿನಿಂದ ನರಳಾಡುವಂತೆ ಮಾಡಿದ್ದಾನೆ. ದೇವರ್ಜಯ್ DJ ಡ್ಯಾನಿಯಲ್ 2018ರಿಂದ ಬ್ರೈನ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾನೆ. ಇತ್ತೀಚೆಗೆ ಡ್ಯಾನಿಯಲ್ಗೆ ಚಿಕಿತ್ಸೆ ನೀಡಿದ ಡಾಕ್ಟರ್ 5-6 ತಿಂಗಳು ಬದುಕಿದ್ರೆ ಹೆಚ್ಚು ಅಂತ ಹೇಳಿಬಿಟ್ಟಿದ್ರು. ವೈದ್ಯರ ಮಾತು ಕುಟುಂಬಸ್ಥರಿಗೆ ಸಿಡಿಲು ಬಡದಂತಾಗಿತ್ತು. ಇದರ ಪರಿವೇ ಇಲ್ಲದಿದ್ದ ಡ್ಯಾನಿಯಲ್ ದಿಢೀರ್ ಅಂತ ಸಖತ್ ಆಕ್ಟಿವ್ ಆಗಿದ್ದ. ಈತನ ಮನೆಯವರಷ್ಟೇ ಅಲ್ಲ, ಇನ್ನು 5-6 ತಿಂಗಳಷ್ಟೇ ಬದುಕಬಹುದು ಅಂತ ಹೇಳಿದ್ದ ಡಾಕ್ಟರ್ ಕೂಡ ದಂಗಾಗುವಂತೆ ಜೋಶ್ನಲ್ಲಿದ್ದ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಕೊನೆಗೂ ಬ್ರೈನ್ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗುವ ತನ್ನ ಹಾಗೂ ತಂದೆ ಕನಸನ್ನ ನನಸು ಮಾಡಿದ್ದಾನೆ. And tonight, DJ, we're going to do you the biggest honor of them all. I am asking our new Secret Service Director, Sean Curran, to officially make you an agent of the United States Secret Service. DJ ಡ್ಯಾನಿಯಲ್ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗುವ ಕನಸಿಗೆ ನೀರೆರೆದಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಜಂಟಿ ಅಧಿವೇಶನದ ಮೊದಲ ಭಾಷಣದಲ್ಲಿ ಗ್ಯಾಲರಿಯಲ್ಲಿ ಕೂತಿದ್ದ DJ ಡ್ಯಾನಿಯಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾವು ನಿಮಗೆ ಅತಿ ದೊಡ್ಡ ಗೌರವ ನೀಡುತ್ತೇವೆ ಅಂತ ಹೇಳಿದ ಟ್ರಂಪ್, ಸೀಕ್ರೆಟ್ ಸರ್ವಿಸ್ ನಿರ್ದೇಶಕ ಸಿನ್ ಕರೆನ್ಗೆ ಡ್ಯಾನಿಯಲ್ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಆಗಿ ನೇಮಿಸುವಂತೆ ಆದೇಶವನ್ನ ನೀಡಿದ್ರು. ಟ್ರಂಪ್ನ ಈ ಆದೇಶ ಡ್ಯಾನಿಯಲ್ ಹಾಗೂ ಕುಟುಂಬದವರಿಗೆ ಆಕಾಶವೇ ಕೈಗೆ ಸಿಕ್ಕಿದಷ್ಟು ಸಂತಸವಾಗಿದೆ. ಟ್ರಂಪ್ ನಡೆಗೆ ಪ್ರತಿಯೊಬ್ಬರು ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.